ರೇ ಎಷ್ಟೊತ್ತು ಹೋಗೋದು ನೀವು? ನಾನು ನಿಮ್ಮನ್ನೇ ನೋಡ್ತಾ ಇದ್ದೀನಿ, ಬರ್ತೀರಾ ಬರ್ತೀರಾ ಅಂತ ಹೇಳಿ ದುಡ್ಡು ಇಸ್ಕೊಂಬರ್ತೀನಿ ಅಂತ ಹೋದ್ರಿ. ಅಲ್ಲ ಏನಾಯ್ತು? ಯಾರ ಹತ್ರ ಆದ್ರೂ ದುಡ್ಡು ಇಸ್ಕೊಂಬರ್ತೀನಿ ಅಂತ ಹೋಗಿದ್ರಿ? ಅಯ್ಯೋ ಕೊಡಲ್ಲ ಯಾರೂ. ಅದಿನ್ನು ಪೇಂಟ್ ತರಬೇಕು, ನಮ್ಮ ಹತ್ರನೂ ದುಡ್ಡಿಲ್ಲಣ್ಣ ಅಂತ ಹೇಳ್ತಾ ಇದ್ದಾರೆ. ನಾನು ಕೊಡ್ರಿ, ನಾನು ಪೇಂಟ್ ಮಾಡಿಕೊಡ್ತಿದ್ದೀನಿ, ಮುಂಚೆಗೆ ಕೊಡ್ರಿ ಅಂತಂದರೆ ನೀವು ಕೆಲಸ ಮಾಡಿರಿ ದುಡ್ಡು ಇಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ದುಡ್ಡು ಹೊಂದ್ಸೋಕ್ಕಾಗಲ್ಲ ಕಣಮ್ಮ, ಸಾಲ ಮಾಡ್ಕೊಂಡ್ರೆ ತುಂಬ ಕಷ್ಟ. ನೀವು 2-3 ತಿಂಗಳು ಕಟ್ಟೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟೈತೆ. ಇನ್ನು ಎಷ್ಟು ವರ್ಷ ಕಟ್ಟಬೇಕಮ್ಮ, ಎಷ್ಟು ವರ್ಷ ಕಟ್ಟಬೇಕು? ಅಲ್ಲೇವರೆಗೂ ಹೆಂಗೆ ಹೊಂದ್ಸೋದು, ಹೆಂಗೆ ದುಡಿಯೋದು ಅನ್ನಂಗೆ ಆಗೈತೆ. ಅಯ್ಯೋ ಏನ್ರಿ ನೀವು 12-13 ಸಾವಿರ ದುಡ್ಡು ಅನ್ಸೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ. ನನ್ನ ಹತ್ರ ಒಂದು 10 ಸಾವಿರ ಐತೆ, ಇನ್ನೊಂದು 25 ಸಾವಿರ ಕಟ್ಟಕ್ಕೆ ಜೋಡಿಸ್ರಿ ಅಂತ ಹೇಳಿದ್ರೆ 25 ಸಾವಿರ ಕಟ್ಟಕ್ಕಾಗಲ್ವಾ ನಿಮ್ಮ ಕೈಲಿ? 10 ಸಾವಿರ ಐತೆ, ಒಂದು 15 ಸಾವಿರ ತಗೊಂಡು ಬಂದು ಕೊಡಿ ಅಂತ ಹೇಳಿದ್ರೆ ನೀವು ಏನ್ರಿ ನೀವು? ಹೇಳು. ಏನು ಮಾಡೋಣಮ್ಮ, ನಾನು ದುಡ್ಡು ಕೊಡು ಅಂತ ಹಿಂಸೆ ಮಾಡಿದ್ರೆ ನಾನು ಏನು ಮಾಡೋಣ? ನಾನು ಎಲ್ಲಿಂದ ತೊಗೊಂಬಂದು ಕೊಡಲಿ ಹೇಳು? ಎಲ್ಲಿಂದ ತೊಗೊಂಬಂದು ಕೊಡಲಿ ಹೇಳಮ್ಮ ನೀನೇನೆ? ಯಾಕಮ್ಮ ಇವಪ್ಪ ಮಕ್ಕ ಹಿಂಗೆ ಮಾಡ್ಕೊಂಡೈತೆ? 10 ಸಾವಿರ ಐತೆ, ಇನ್ನೊಂದು 15 ಸಾವಿರ ಎಲ್ಲಾದರೂ ಜೋಡಿಸ್ರಿ ಬ್ಯಾಂಕಿಗೆ ಲೋನ್ ಕಟ್ಟಕ್ಕೆ ಅಂತ ಹೇಳ್ತಾ ಇದ್ದೀನಿ. ಇವರು ಎಲ್ಲಿ ತಗೊಂಬರೋಣ, ಯಾರು ಕೊಡಲ್ಲ ಅಂತ ಇದ್ದಾರೆ. ಅಲ್ಲ ಕೆಲ್ಸಕ್ಕೆ ಹೋಗಿ ಏನಾನ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬರಕ್ಕಾಗಲ್ವ? 10 ಸಾವಿರ 15 ಸಾವಿರ ರೂಪಾಯಿ ದುಡ್ಕೊಂಬರಕ್ಕಾಗಲ್ವ ನಿಮ್ಮ ಅಪ್ಪನ ಕೈಲಿ? ಅದಕ್ಕೆ ಹೇಳಿದ್ರೆ ಯಾರು ಕೊಡಲ್ಲ ಅಂತ ಮುಖ ಹಿಂಗೆ ಮಾಡ್ಕೊಂಡವ್ರು. ಸುಮ್ಮನಿರಮ್ಮ, ನಾನೆಲ್ಲನ ಕೊಡ್ತೀನಿ. ಇದೊಂದು ತಿಂಗಳು ಹೆಂಗೆ ಒಂದ್ಸಪ್ಪ ನೀನು. ಮುಂದಿನ ತಿಂಗಳಿಂದ ನಂದು ವ್ಯಾಪಾರ ಚೆನ್ನಾಗಿ ಆಗುತ್ತಾ ಅಲ್ಲಿ, ಅದನ್ನ ನಾನು ಕೊಡ್ತೀನಿ. ಅಮ್ಮನಿಗೆ ಹೆಂಗೆ ಕಟ್ಕೊಂತ ಹೋಗ್ತೀವಿ, ಏನೋ ಒಂದು ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಯಾತಕ್ಕಪ್ಪ ನೀನು ಬೇಜಾರಾಗ್ತೀಯ? ಅಲ್ಲ ನೀವೇನು ಹೇಳ್ತೀರಮ್ಮ? ಮನೆಗೆ ಕೂತ್ಕೊಂಡು ಅಲ್ಲಿ ಹೊರಗೆ ದುಡಿಯೋರಿಗೆ ಗೊತ್ತು. ಅಲ್ಲಿ ಯಾರಾದರೂ ಹೋಗಿ 10 ರೂಪಾಯಿ ಇಸ್ಕೊಬರ್ಬೇಕಂದ್ರೆ ಹೊರಗೆ ಈ ಜನ ಹೆಂಗೆ ಮಾತಾಡ್ತಾರೆ ಅಂತ ನನಗೆ ಗೊತ್ತು. ನೀವೇನೋ ಹೇಳ್ತೀರಾ, ನಿಮ್ಮ ಅಮ್ಮ ಹೇಳಿದ್ಲು ಇಸ್ಕೊಂಬಂದು ಕೊಟ್ಟೆ. ಸಾಲ ತೀರ್ಸೋದು ಎಷ್ಟು ಕಷ್ಟ ಗೊತ್ತಾ? ಮನೆ ಕೂತ್ಕೊಂಡವ್ರಿಗೆ ಗೊತ್ತಾಗಲ್ಲ, ದುಡಿಯೋರಿಗೆ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ ಹೇಳಿ. ಬಾಯಿಲಿ ಏನೋ ಮಾತಾಡ್ಬೇಕು ನಿನ್ನ ಹತ್ರ. ಇವರು ನನ್ನ ಇಲ್ಲಿದ್ದರೆ ಅನ್ನಿಸ್ತಾರೆ. ನಾನು ಸುಮ್ಮನೆ ಎಲ್ಲಾದರೂ ಬೆಂಗಳೂರು ಕಡೆಗೆ ಎಲ್ಲಾದರೂ ಹೊರಟೋಗ್ಬಿಡ್ತೀನಿ. ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಸುಮ್ಮನೆ ಹೋಗಲ್ಲ, ಎಲ್ಲಾದರೂ ನೆಮ್ಮದಿಗಿರ್ತೀನಿ. ಇಷ್ಟೊಂದು ಸಾಲ ತೀರ್ಸೋದು ತುಂಬ ಕಷ್ಟ. ಇವು 2 ತಿಂಗಳು ಹೆಂಗೆ ಹೊಂದಿಸ್ತೆ, ಈ ತಿಂಗಳು ಹೊಂದಿಸೋದು ತುಂಬ ಕಷ್ಟ ಐತೆ. ಸಾಲ ಮಾಡಬೇಕಾದ್ರೆ ಕಾಣಿಸಲ್ಲ, ಅದನ್ನು ತೀರಿಸ್ಬೇಕಾದ್ರೆ ತುಂಬ ಕಷ್ಟ ಐತೆ. ಇವಾಗ ಅಷ್ಟೊಂದು ತಗೊಬಿಟ್ಟಿದ್ದೀವಿ. ಈಗ ಇನ್ನು ಎಷ್ಟು ವರ್ಷ ಕಟ್ಟಬೇಕು, ಎಷ್ಟು ವರ್ಷ ಗಂಟ ಅನ್ಬೇಕು? ಆಗೋದಿಲ್ಲ. ಆಗೋದಿಲ್ಲಪ್ಪ, ತುಂಬ ಕಷ್ಟ. 25 ಸಾವಿರ ನಾನು ಒಬ್ಬ ಇವರೆಲ್ಲ ಮನೆ ಕೂತ್ಕೊಂಡಿರ್ತಾರೆ, ನಾನು ಒಬ್ಬ 25 ಸಾವಿರ ಹೊಂದಿಸ್ಬೇಕಂದ್ರೆ ಎಷ್ಟು ಕಷ್ಟ. ಬೇರೆ ಏನಾದರೂ ಸಮಸ್ಯೆಗಳು ಇರ್ತವೆ, ಎಲ್ಲೂ ಹೋಗೋಕ್ಕಾಗಲ್ಲ. ಬರೀ ಕೆಲ್ಸಕ್ಕೆ ಹೋಗೇ ದುಡ್ಡು, ಮನೆಗೂ ಎಲ್ಲ ತಂದು ಪ್ರತಿಯೊಂದು ಮಾಡ್ಬೇಕಂತಂದ್ರೆ ಯಾವನ ಕೈಲಾಗುತ್ತೆ? ಸುಮ್ಮನೆ ಹೋಗ್ಬಿಡ್ತೀನಿ, ಹೆಂಗಾದ್ರೂ ಮಾಡ್ಕೊಂಡು ಹೇಳು. ನನಗಂತೂ ಸಾಕಾಗ್ಬಿಟ್ಟೈತೆ. ಸಾಲದವ್ರು ಕಟ್ತಿಂದನ ಇರೋಕ್ಕಾಗಲ್ಲಪ್ಪ. ನನ್ನ ಪಾಡಿಗೆ ನಾನು ಇವಳು ಸವಾಸನೆ ಬೇಡ ಅಂತ ಹೊರಟೋಗ್ಬಿಡ್ತೀನಿ. ಯಾವ ಫೋನು ಮಾಡಲ್ಲ, ಏನೋ ಮಾಡಲ್ಲ, ಏನಾನ ಮಾಡ್ಕೊಂಬ್ಲೇಳು ಅಷ್ಟೇ. ಇವಳು ಹೆಸರಿನ ಮೇಲೆ ತಗೊಂಡಿದ್ದಾಳೆ, ಇವಳು ಹೆಂಗಾದ್ರೂ ಮಾಡಿ ಕಟ್ಕೊಂಬ್ಲೇಳು. ನನಗೆ ಸವಾಸನೆ ಬೇಡ, ಇವ್ರು ಸವಾಸ ಹೊರಟೋಗ್ಬಿಡ್ತೀನಿ. ನನ್ನ ಮೇಲೆ ರೇಗಾಡೋದಲ್ಲ, ಮುಂದಿಸ್ಕೊಟ್ಲಿಕ್ಕೆ ಗೊತ್ತಾಗುತ್ತೆ. ಆವಾಗ ದುಡ್ಡಿನ ಬೆಲೆ ಏನೋ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ನಾನು ಸುಮ್ಮನೆ ಅಂತ ಕೊಟ್ಬಿಟ್ರೆ ಏನಿಲ್ಲ, ಕಟ್ಟಿ ಎಲ್ಲನ ಜೂಮ್ ಅನ್ನಂಗೆ ಯಾಕೆ ಬೇಕೋ ಅದನ್ನ ತಗೊಂತಾರೆ. ನಾನು ಹೇಳಿದೆ ಮೊನ್ನೆ, ಇನ್ನು ಏನು ಅಂಗಡಿ ಮಾಡೋದು, ಅದು ಬಿಡು, ಒಂದು ಸ್ವಲ್ಪ ದಿನ ಕಟ್ಟಕ್ಕೆ ಬೇಕು ಅಂತ ಹೇಳಿದ್ರೆ ಹೋಗಿ ಬಡ ಎಷ್ಟು ಒಟ್ಕೊಂಡಿದ್ದಾಳೆ. ನನಗೆ ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಟ್ಬಿಟ್ಟಿದ್ದಾಳೆ. ಅನುಭವಿಸ್ಲಿ ಅವಳು. ಹೋಗ್ತೀನಿ ನಾನು ಇನ್ನು ಕಾಲ ಎಲ್ಲಿದ್ದಾನೆ ಇವನು ಅಂತ ಸುಳ್ಳು ಸಿಗಬಾರ್ದು, ಹಂಗೆ ಮಾಡ್ತೀನಿ. ನಾಳೆ ಎಲ್ಲ ಹೋಯ್ತೀವಿ ಅಪ್ಪಾಜಿ. ಎಲ್ಲ ಹೋಗ್ತೈತೆ ಕಣಮ್ಮ. ಬಾ, ಯಾರ ಹತ್ರ ಆದ್ರೂ ದುಡ್ಡು ಇಸ್ಕೊಂಬರಕ್ಕೆ ಹೋಗ್ತಾ ಐತೆ. ಇಸ್ಕೊಂಬರ್ಲ, ಸುಮ್ಮನಿರು, ಇಸ್ಕೊಂಬಂದು ಕೊಡಬೇಕು. ದುಡಿಯೋದು ಬಿಟ್ಟು ದುಡಿಯೋಕ್ಕಾಗ್ದಿಲ್ಲದಕ್ಕೆ ಯಾರು ಕೊಡಲ್ಲ ಅಂತ ಹೇಳ್ತೈತೆ. ದುಡ್ಕೊಂಬರ್ಬೇಕಪ್ಪ. ಮನೆಗೆ ಗಂಡು ಮಕ್ಳು ದುಡಿದ್ರೇನೆ ತಾನೇ ಎಲ್ಲ ಮಾಡೋಕ್ಕಾಗೋದು. ದುಡಿಯಲ್ಲ ಏನಿಲ್ಲ, ಸುಮ್ಮನೆ ಯಾತಾದ್ರೂ ಒಂದು ಹೇಳ್ಕೊಂಡು ಬಂದ್ಬಿಡುತ್ತೆ. ಅದಕ್ಕೆ ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಅದಕ್ಕೆ ದುಡ್ಡು ಬೇಕು ಬ್ಯಾಂಕಿಗೆ ಕಟ್ಟಕ್ಕೆ ಅಂತ ಹೇಳಿದ್ದೀನಿ. ಇದೊಂದು ತಿಂಗಳು ಹೆಂಗೆ ಅಡ್ಜಸ್ಟ್ ಮಾಡ್ಕೊಳಮ್ಮ. ಮುಂದಿನ ತಿಂಗಳಿಂದ ದಿನ 2-2 ಸಾವಿರ ಅಂತಂದ್ರೂ ತಿಂಗಳಿಗೆ 30 ಸಾವಿರ ಆಗುತ್ತೆ. ತಿಂಗಳಿಗೆ 30 ಸಾವಿರ ಆದರೆ 25 ಸಾವಿರ ನೀನು ಕಟ್ಕೋಬೋದು. ಇನ್ನು 5 ಸಾವಿರ ಬಾಡಿಗೆ ಕಟ್ಕೋಬೋದು. ದಿನ 2 ಸಾವಿರದ ಮೇಲೆ ಆಗುತ್ತೆ ದಿನ ವ್ಯಾಪಾರ. ನಾನು ಕಂಡಂಗೆ ಚೆನ್ನಾಗಾಗುತ್ತೆ. ಅದೇ ನೀನು ಬೇಕಾಗಿರೋದೆಲ್ಲ ತಂದುಬಿಡು. ಇನ್ನು ನೆಕ್ಸ್ಟ್ ತಿಂಗಳಷ್ಟೊತ್ತಿಗೆ ದುಡ್ಕೋಬೋದು. ಏನೇ ಅಕ್ಕ, ಏನೋ ಪರದಾಡ್ತಾ ಇದ್ದೀರಾ? ಏನಿಲ್ಲಮ್ಮ. ನಿಮ್ಮ ಮಾಮ ದುಡ್ಡು ಕೊಡು ಅಂತಂದರೆ ದುಡ್ಡಿಲ್ಲ ಅಂತ. ನಮ್ಮ ಮಾಮಗೂ ಸ್ವಲ್ಪ ಧೈರ್ಯ ಇಲ್ಲ ಕಣಕ್ಕ. ನೀನಿಲ್ಲ ಅಂದರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಬಿಡು. ನಮ್ಮ ಮಾವನಿಗೆ ಏನು ಧೈರ್ಯ ಇಲ್ಲ. ಆಂಟಿ, ನಮ್ಮ ಅಮ್ಮನಿಗೆ ತುಂಬ ಧೈರ್ಯ. ನಮ್ಮಪ್ಪ ಎದ್ರುಕೊಳ್ಳುತ್ತೆ. ನಮ್ಮಮ್ಮ ಗತಿಗೆ ಇಷ್ಟು ದೊಡ್ಡ ಮನೆ ಕಟ್ಟಿ ಇಷ್ಟೆಲ್ಲ ಮಾಡ್ತು. ನಮ್ಮಪ್ಪ ಎಷ್ಟು ಎದ್ರುಕೊಳ್ಳುತ್ತೆ ಅಂದರೆ ನಿಜವಾಗ್ಲೂ ತುಂಬ ಎದ್ರುಕೊಳ್ಳುತ್ತೆ. ನಮ್ಮಮ್ಮ ಇರೋದಕ್ಕೆ ಆಗಿರೋದು ಎಲ್ಲನ. ಏನೇ ಆಗಲಿ ನಮ್ಮಮ್ಮನೇ ಮಾಡಿರೋದೆಲ್ಲ. ಪ್ರತಿಯೊಂದು ಕೆಲಸನೂ ನಮ್ಮ ಮನೆ ಕೆಲಸ ಆಗಲಿ, ನಮ್ಮ ಮನೆಗೆ ಏನೇ ತರೋದಾಗಲಿ ಎಲ್ಲ ನಮ್ಮ ಅಮ್ಮನಿಂದಲೇ ಆಗಿರೋದು. ಬಿಡು, ಇದನ್ನು ನಾನು ಬೇಕಾದ್ರೆ ನೋಡು ಹೆಂಗೆ ಮಾಡಿದೆ ನೀನು ಅನ್ಕೋಬೇಕು. ಅಯ್ಯೋ, ಕೆಲ್ಸಕ್ಕೆ ಹೋಗಿ ತೀರಿಸ್ತಾ ಏನಮ್ಮ.
ಏನ ಆರಾಮಾಗಿ ಹೋಗಿ ಕೆಲಸ ನಾನು ಬೇಕಾದರೆ ಇಲ್ಲೇ ಕೂತ್ಕೊಂಡಿದ್ದಾಗ ಏನಾದರೂ ಬಿಸ್ನೆಸ್ ಮಾಡ್ತೀನಿ. ಕೂತ್ಕೊಂಡಿದ್ದಾಗ ಏನಾದರೂ ಬಿಸ್ನೆಸ್ ಮಾಡಿ ಆರಾಮಾಗೆ ದುಡ್ಡು ದುಡ್ಕೋಬೋದು. ಹ್ಞೂನಕ್ಕ, ನೀನು ಮಾಮೂನಂತೆ ಕಟ್ಕೊಂಡೋದ್ರೆ ಯಾವುದೂ ಆಗಲ್ಲ. ನೀನೇ ಮಾಡಷ್ಟೇ ಮಾಮೂನ ಏನು ಕೇಳಕ್ಕೆ ಹೋಗ್ಬೇಡ. ಕೇಳಲ್ಲ, ನನಗೆ ಇದಕ್ಕೊಂದು ಕೊಟ್ಟರೆ ಸಾಕಾಗೈತೆ. ಬೇಕಾದ್ರೆ ನಾನೇ ಮನೇದೇನಾದರೂ ನೋಡ್ಕೊಂತೀನಿ. ಏನು ಮಾಡಿದ್ದು ಒಂದು ಸ್ವಲ್ಪ ಸಾಲ ತೀರಿಸ್ಕೊಳೋವರೆಗೂ ಕಣೆ. ಹೋದ್ರೆ ಆಗುತ್ತೆ, ಅವರು ಮನ್ಸು ಮಾಡಿ ಹೋಗೋದಿಲ್ಲ. ಯಾಕಂದರೆ ಒಳ್ಳೊಳ್ಳೇದು ಮಾಡಿಕೊಡ್ತೀನಲ್ಲ ತಿನ್ನೋಕ್ಕೆ. ಅವ್ರಿಗೆ ತಿಂದು ಒಂಥರ ಕೊಬ್ಬು ಜಾಸ್ತಿ. ಚಿಕನ್ ಮಟನ್ ಎಲ್ಲ ಕಡಿಮೆ ಮಾಡ್ಬೇಕಿನ್ ಮೇಲಿಂದಾನ. ಕೊಬ್ಬು ಜಾಸ್ತಿ ಬರುತ್ತೆ. ಆ ಥರ ಎಲ್ಲ ತಿಂದುಬಿಟ್ರೆ ಇವ್ರಿಗೆ ಕೊಬ್ಬು ಜಾಸ್ತಿ. ಸುಮ್ಮನೆ ಅಮ್ಮ, ಇನ್ನೇನು ನಾನು ಕಂಪ್ಯೂಟರ್ ಸೆಂಟ್ರ್ನು ಮಾಡಿದ್ದೀನಲ್ಲ, ಅದೇ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲ ಹೇಳಿ ಬಂದಿದ್ದೀನಿ, ಬ್ಯಾಂಕಲ್ಲೆಲ್ಲ ಮ್ಯಾನೇಜರಿಗೆ ಸಮೇತ ಹೇಳಿ ಬಂದಿದ್ದೀನಿ. ನಮ್ಮ ಅಂಗಡಿಗೆ ಕಳಿಸ್ರಿ ಸರ್, ನಾವೆಲ್ಲ ಮಾಡಿಕೊಡ್ತೀವಿ. ನಿಮ್ಗೇನು ಬೇಕೋ ಎಲ್ಲ ಡೀಟೇಲ್ಸು ನಿಮ್ಗೇನಾದರೂ ಬೇಕಿದ್ರೆ ನಾವೆಲ್ಲ ಮಾಡಿಕೊಡ್ತೀವಿ ಸರ್ ಅಂತ ಹೇಳಿದ್ದೀನಿ. ಅವ್ರು ಅದು ಹೆಂಗೆ ಹೇಳ್ತಾರೆ? ಈಗಳಮ್ಮ, ಏನಾದರೂ ಇವಾಗ ಲೋನ್ ಬೇಕಾಗಿರುತ್ತೆ, ಹೊಲದ ಮೇಲೆ ಲೋನ್ ತೊಗೊಳ್ತಾರೆ. ಪಾಣಿ ಬೇಕು, ಪಾಣಿ ಇದ್ರೇ ಹೊಲದ ಮೇಲೆ ಲೋನ್ ಕೊಡೋದು. ಅದಕ್ಕೆ ಸರ್ ನಾವು ಪಾಣಿ ಎಲ್ಲ ತೆಕ್ಕೊಡ್ತೀವಿ, ಜೆರಾಕ್ಸು ಪ್ರತಿಯೊಂದು ಮಾಡ್ಕೊಡ್ತೀವಿ ಸರ್ ಅಂತ ಹೇಳಿದ್ರೆ ಅವರವಾಗ ಇಂಥ ಹತ್ರ ಹೋಗ್ರಿ ಅಂತ ಹೇಳಿ ನಮ್ಗೆ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದೇನಲ್ಲ, ಇವಾಗ ನಮ್ಮ ಕಂಪ್ಯೂಟರ್ ಸೆಂಟ್ರ್ ಹತ್ರ ಕಳಿಸ್ರಿ ಸರ್ ಅಂತ ಹೇಳಿ ಅವ್ರು ಆಯ್ತಮ್ಮ ಓಕೆ ಕಳಿಸ್ಕೊಡ್ತೀವಿ ಅಂತ ಹೇಳವ್ರೆ, ಕಳಿಸ್ತಾರೆ. ಕಳಿಸಿದ ತಕ್ಷಣ ನಮ್ಮ ಹತ್ರ ಬರ್ತಾರೆ, ಅಲ್ಲಿಗೆ ಹೋಗಲ್ಲ. ಅವ್ರು ಹೇಳಿರೋ ಹತ್ರನೇ ಬರೋದು ಜನ. ಅಲ್ಲಿಗೆ ಹೋಗಿ ತೆಗೆಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅವರು. ನಾನು ಹೇಳಿ ಬಂದಿದ್ದೀನಿ ಆಲ್ರೆಡಿ ಆಲೇನೆ, ಸರ್ ಇಲ್ಲಿಗೆ ಕಳಿಸ್ರಿ ಅಂತ ಹೇಳಿ. ಅವಳು ಯಾರಿಗೂ ಏನೂ ಹೇಳಿಲ್ಲ. ಬಿಡು, ಮುಂದೆ ಅಲ್ಲ ಇನ್ನೆಲ್ಗೂ ಹೋಗಲ್ಲ, ನಮ್ಮ ಹತ್ರನೇ ಬರೋದು ಅಂತ ಹೇಳಿ ಅವಳು ತಿಳ್ಕೊಂಡಿದ್ದಾಳೆ. ಆ ದೀಕ್ಷಾ ಇನ್ಮೇಲಿಂದ ಎಲ್ಲರಿಗೂ ಹೇಳಿ ಬಂದಿದ್ದೀನಿ. ಎಲ್ಲ ಹೂ ಅಂದವ್ರೆ, ಮ್ಯಾನೇಜರ್ ಸಮೇತ ಹೂ ಅಂದವ್ರೆ. ಅಲ್ಲೆಲ್ಲ ಏನ ಮಾಡಿಕೊಡೋರು ಅದೆಲ್ಲ ಪಕ್ಕದಲ್ಲೆಲ್ಲ ಕೂತ್ಕೊಂಡಿರ್ತಾರಲ್ಲ ಬ್ಯಾಂಕ್ನಲ್ಲಿ, ಅವರೆಲ್ಲ ಹೇಳಿದ್ದಾರೆ. ಇಲ್ಲಿಗೆ ಕಳಿಸ್ತೀನಿ, ನಿಮ್ಮ ಹತ್ರನೇ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಹೆಂಗ ಬಿಡು, ದೇವ್ರ ದಯದಿಂದನ ನಮ್ಮ ಸಿಂಧು ಕಂಪ್ಯೂಟರ್ ಸೆಂಟ್ರ್ ಒಂದು ಚೆನ್ನಾಗಿ ಆಗ್ಬಿಟ್ರೆ ಇನ್ನೆಲ್ಲ ಒಳ್ಳೇದಾದಂಗೆ ಆಗುತ್ತೆ. ಸಾಲ ಹೆಂಗೋ ಮೆಲ್ಲೋಗಿ ತೀರಿಸ್ಕೊಬೋದಕ್ಕ. ಬಿಡು, ಅವಳು ಕಣ್ಣೆದ್ರಿಗೆ ಇವಾಗ ಮಾಡಿದ್ವಲ್ಲ ಕಂಪ್ಯೂಟರ್ ಸೆಂಟ್ರ್, ನಿಮ್ಮ ಅಪ್ಪನ ಕೇಳೋದೇ ಅಲ್ಲ. ಇನ್ಮೇಲಿಂದ ಆರಾಮ ಸಾಲ ತೀರಿಸ್ಕೊಂಡು ಹೋಗ್ಬೋದತ್ಲಂಗ ನಾವು. ದಿನ 2-2 ಸಾವಿರ ಆದರೆ ಸಾಕಪ್ಪ ನಮಗೆ, ಆರಾಮಾಗಿರ್ತೀವಿ. ಇನ್ನೇನು ಇರಲ್ಲ. ಅಷ್ಟೇ ಹೇಳಿದ್ದೀನಿ ನಿಮ್ಮ ಅಪ್ಪನಿಗೆ, ನೀನೇನು ತಲೆ ಕೆಡಿಸ್ಕೊಬೇಡ ಕಣಪ್ಪ, ಇನ್ಮೇಲಿಂದನ ನಮ್ಮ ಸಿಂಧುನೇ ದುಡ್ಡು ಕೊಡ್ತಾಳೆ ಅಂತ. ತೀರುತ್ತೇಳಮ್ಮ, ನೀನು ಎಂತೆಂತಾರೋನು. ಇವಾಗ ಅಮ್ಮ ಟೌನ್ಗಳಿಗೆಲ್ಲ ಮನೆ ಕಟ್ಟಿಸ್ತಾರಲ್ಲ, ಬ್ಯಾಂಕ್ಗಳಲ್ಲಿ ಲೋನ್ ತಗೊಳ್ತಾರೆ, ಮನೆ ಕಟ್ಟಿಸ್ತಾರೆ. ಕಟ್ಟಿಸಿ ಅಲ್ಲಿ ಬಾಡಿಗೆ ಕೊಟ್ಟು ಅಲ್ಲಿ ಕಟ್ತಾರೆ. ದುಡ್ಡು ಬರೋದೆಲ್ಲನ ತೆಗ್ದು ಬ್ಯಾಂಕಿಗೆ ಲೋನ್ ಕಟ್ತಾರೆ. ಹಂಗೆ ನಾವು ಇನ್ನೇನು ಮನೆ ಕಟ್ಟಿದ್ದೀವಿ, ಇನ್ನೇನೈತೆ ನಮ್ಗೆ, ಇನ್ನೇನಿಲ್ಲ ಹೇಳು. ಇನ್ನು ಬಿಡಪ್ಪ, ಅಕ್ಕ ತಂಗಿರ ಮದುವೆ ಮಾಡಬೇಕು ಅನ್ನಂಗಿಲ್ಲ, ಏನಿಲ್ಲ, ನಮ್ದೇನು ಕೆಲಸ ಕಾರ್ಯಗಳೇ ಇಲ್ಲ, ಆರಾಮಾಗಿದ್ದೀವಿ. ಇನ್ನು ಸಾಲ ತೀರಿಸ್ಕೊಳ್ಳೋದು ಅಷ್ಟೇ. ನಮ್ಮ ಅಪ್ಪನಿಗಂತೂ ಸಾಲ ತಲೆ ಮೇಲೆ ಐತೆ ಅನ್ನಂಗೆ ಆಡತ್ತೆ. ಅದೇನು ಆರಾಮ ತೀರ್ತಾ ಹೋಗುತ್ತೆ. ಸುಮ್ಮನಿರಬೇಕು, ಅದನ್ನೇ ಒಂದು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗುತ್ತಾ? ನಿಮ್ಮ ಅಪ್ಪ ಹೆಂಗೆ ಮತ್ತೆ ಹೇಳು. ನಾನಿಲ್ಲ ಅಂದ್ರೆ ನಿಮ್ಮ ಅಪ್ಪ ನಿಮ್ಮ ಕೈಲಿ ಮನೇನೂ ಕಟ್ಟೋಕ್ಕಾಗ್ತಿರಲಿಲ್ಲ, ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗೆಲ್ಲ ಧೈರ್ಯವಾಗಿ ಮಾಡ್ಬೇಕು. ಸಾಲ ಮಾಡೋದಾಗಲೇ ಹೇಳು, ಧೈರ್ಯ ಇರಬೇಕು ಸಾಲ ಮಾಡೋಕ್ಕೂ. ಸುಮ್ಮನೆ ನಾನು ಸಾಲ ಮಾಡ್ತೀನಿ ಅಂದರೆ ಆಗಲ್ಲ. ನಾನಿವತ್ತು ಒಂದು ಹೆಣ್ಣು ಹೆಂಗ್ಸಿ ಇಷ್ಟೊಂದು ಸಾಲ ಮಾಡಿದ್ದೀನಿ, ನಿಜವಾಗ್ಲೂ ನಾನು ಗ್ರೇಟ್ ಅಂತಾರೆ ಎಲ್ಲನ. ಎಲ್ಲ ನನ್ನ ನಿಜವಾಗ್ಲೂ ಗ್ರೇಟ್ ಅಂತಾರೆ. ಅದಕ್ಕೆ ನಾನು ಇಲ್ಲಿ ಏನಾನ ಒಂದು ನಾನು ಚೀಟಿ ವ್ಯವಹಾರ ಮಾಡೋಣ ಅಂತ ಇದ್ದೀನಿ. ಊರಲ್ಲೆಲ್ಲನ ಹೇಳ್ಬಿಟ್ಟು ಚೀಟಿ ವ್ಯವಹಾರ ಮಾಡಿ ಜನಗಳಿಗೆಲ್ಲ ಕಟ್ರಿ ಅಂತ ಹೇಳೋಣ ಅಂತ ಇದ್ದೀನಿ. ಕಟ್ಟಿಸ್ಕೊಂಡು ಅದೊಂದು ಸ್ವಲ್ಪ ತಗೊಂಡು ಹಿಂಗೆ ಬಡ್ಡಿ ವ್ಯವಹಾರ ಮಾಡ್ಕೊಂತ ಹೋಗ್ಬೋದು. ಹಿಂಗೇನೆ ಚೀಟಿ ಕಟ್ಟಿಸ್ಕೊಳ್ಳೋದು, ಕಟ್ಟಿದರೆ ನಿಮಗೆ ಇಷ್ಟು ಲಾಭ ಬರುತ್ತೆ ಅಂತ ಹೇಳಿ ಹೇಳ್ಕೊಂಡೆಂಗೋ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು. ಯಾವುದಾದ್ರೂ ಮಾಡ್ಬೋದಪ್ಪ, ತಲೆ ಇರಬೇಕು. ಒಟ್ಟಿನಲ್ಲಿ ಏನು ಮಾಡೋಕ್ಕೂ ತಲೆ ಇರಬೇಕು. ಸರಿ ಆಯ್ತು ಹೇಳಮ್ಮ, ನಾನು ಕಂಪ್ಯೂಟರ್ ಸೆಂಟ್ರ್ ಮಾಡ್ತೀನಿ, ನೀನು ಯಾವುದಾದ್ರೂ ಒಂದು ಚೀಟಿ ವ್ಯವಹಾರಗಳು ಚೀಟಿ ಕಟ್ಸ್ಕೊಳ್ಳೋದು ಅದು ಮಾಡು ಅಷ್ಟೇ. ನಾನಿಲ್ಲ ಅಂದ್ರೆ ನನ್ನ ಗಂಡನ ಕೈಲಿ ಏನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನಿರೋದಕ್ಕೆ ಈ ಮನೆ ಕಟ್ಟಿಸಿದ್ದು, ಪ್ರತಿಯೊಂದು ಕೆಲಸ ಮಾಡಿದ್ದು. ನನ್ನ ಗಂಡಕ್ಕೆ ಸ್ವಲ್ಪ ಧೈರ್ಯ ಇಲ್ಲ. ನಾನು ಇಷ್ಟೊಂದೆಲ್ಲ ಸಾಲ ಮಾಡಾಗಲಿ ನಾನು ಮನೆ ಕಟ್ಬೇಕಂತ ಕಟ್ಟಿದ್ದು. ಸಾಲ ಮಾಡೋಕ್ಕೂ ಧೈರ್ಯ ಬೇಕು. ಸುಮ್ಮನೆ ನಾನು ಸಾಲ ಮಾಡ್ತೀನಿ ಅಂದ್ರೆ ಆಗಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.